ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮನ ನೀವು ನೋಡ್ತಾ ಇರ್ತೀರಾ. ಹಾಗೆ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ನಿತ್ಯ ಒಂದೊಂದು ಹೊಸ ಸಂಚಿಕೆಯನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ. ಅಂಥದ್ದೇ ಒಂದು ಸರಣಿ ಸೌಂದರ್ಯ ಜ್ಞಾನ ಸಂಚಿಕೆಯನ್ನ ಶುರು ಮಾಡುವಂತಹ ಸಮಯ. ನಮ್ಮ ಜೊತೆ ನಮ್ಮ ಅತಿಥಿ ಅಲ್ಲ, ಇವರು ನಮ್ಮ ಸರಣಿಯ ವಿಶೇಷ ಅಭ್ಯಾಗತರು ದೀಪಾ ನಾಗೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮಸ್ತೆ ಪ್ರದೀಪ್. ಸೊ ಇವತ್ತಿನ ಸಂಚಿಕೆ ಶುರು ಮಾಡೋ ಹೊತ್ತು. ಖಂಡಿತ. ಸೊ ಇವತ್ತು ನಾವು ಏನು ಮಾತಾಡ್ತಿದ್ದೀವಿ? ಇವತ್ತು ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಪಿಗ್ಮೆಂಟೇಷನ್ ಅನ್ನೋದು ತುಂಬಾ ಜನಕ್ಕೆ ಇತ್ತೀಚೆಗೆ ಜಾಸ್ತಿ ಆಗಿದೆ, ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ. ಮುಂಚೆ 30+ ಅಲ್ಲ 60+ ಆದ್ಮೇಲೆ ಕಾಣಿಸ್ಕೊಳ್ತಾ ಇದ್ದಂತ ಈ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಏನ್ ಹೇಳ್ತೀವಿ, ಸೊ ಇತ್ತೀಚೆಗೆ ತುಂಬಾ ವೈಡ್ ಆಗ್ಬಿಟ್ಟಿದೆ. ಅಂದ್ರೆ 10-12 ವರ್ಷದಿಂದನೂ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಅದು ಜೆಂಟ್ಸ್ ಅಲ್ಲಿ ತುಂಬಾ, ಅಂದ್ರೆ ಪುರುಷರಲ್ಲಿ ಬರೋದು ತುಂಬಾ ವಿರಳವಾಗಿರ್ತಿತ್ತು. ಈಗ ನೋಡಿದ್ರೆ 10ರಲ್ಲಿ 2ರಿಗೆ ಪಿಗ್ಮೆಂಟೇಷನ್ ಜೆಂಟ್ಸ್ ಅಲ್ಲೂ ಕೂಡ ಬರ್ತಾ ಇದೆ. ಸೊ ಬರೋದಕ್ಕೆ ರೀಸನ್ಸ್ ಏನು, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು, ಮನೇಲಿ ಹೇಗೆಲ್ಲ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ವಿಚಾರನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ.